ಸ್ನೇಹಿತರೆ, ಬಹಳ ಅಪರೂಪವಾಗಿ ಕಟ್ಟಿರುವಂತಹ ಮನೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದಿರೋದು ಮೈಸೂರು ಶ್ರೀರಾಮ್ಪುರದಲ್ಲಿ ರಿಂಗ್ ರೋಡ್ ಹತ್ತಿರಕ್ಕೆ ಕಟ್ಟಿರುವಂತಹ 2 ಮನೆ ಇದೆ. 2030 ಈ ಮನೆ 2030, ಈ ಮನೆ 2030, ಎರಡು ಈಸ್ಟ್ ಫೇಸಿಂಗು ಗ್ರೌಂಡ್ ಆ್ಯಂಡ್ ಫಸ್ಟ್ ಫ್ಲೋರು ಸಪ್ರೇಟಾಗಿ ಕಟ್ಟಿರುವಂತಹ ಮನೆ ಇದು. ಸೊ ನಾನಿವಾಗ ಒಂದು ಮನೆ ಒಳಗೆ ಹೋಗಿ ನಿಮ್ಗೆ ಯಾವ ಥರ ಇದೆ, ಏನಿದೆ, ಬಿಲ್ಡರ್ ಹೇಗೆ ಕಟ್ಟಿದ್ದಾರೆ, ನಾನು ಬಿಲ್ಡರ್ ಹತ್ರ, ಈ ಮನೆ ಕಟ್ಟಿರೋ ಬಿಲ್ಡರ್ ಹತ್ರ ಮಾತಾಡಿದಾಗ ಅವರು ಹೇಳಿದ್ರು ಸಿಂಪ್ಲಿಸಿಟಿ ಇಸ್ ದ ಬೆಸ್ಟ್ ಥಿಂಗ್ ಅಂತ. ನಾನು ಅದನ್ನು ಒಪ್ತೀನಿ. ಯಾಕೆ ಅಂತಂದರೆ ಸ್ನೇಹಿತರೆ, 2030 ಮನೆಗಳು ಮಾಡಬೇಕಾದ್ರೆ ಒಂದು ವಿಚಾರ ಎಲ್ಲರೂ ಒಂದು ಮನಸ್ಸಲ್ಲಿ ಏನು ಇಟ್ಕೋಬೇಕು ಅಂತಂದರೆ, ಸ್ಪೇಸ್ ಯುಟಿಲೈಸೇಷನ್ ಇಸ್ ಒನ್ ಆಫ್ ದಿ ಕೀ ಥಿಂಗ್ಸ್ ಟು ಡೂ ಅ ಗುಡ್ ಹೌಸ್. ಅಂದರೆ ಪ್ಲ್ಯಾನಿಂಗ್ ನಾನು ಹೇಳ್ತಾ ಇರೋದು. ಮತ್ತು ಮೆಟೀರಿಯಲ್ ಯೂಸೇಜು ಅಷ್ಟೇ. ಬಹಳ ಹೆವಿ ಕಲರ್ಸ್ ಹಾಕಿದಾಗ ಲೈಟ್ಗಳು ಜಾಸ್ತಿ ಹಾಕಬೇಕಾಗತ್ತೆ, ಬ್ರೈಟ್ನೆಸ್ ಜಾಸ್ತಿ ಬರುತ್ತೆ. ಸೊ ಅದು ಏನಾಗುತ್ತೆ ಅಂದರೆ ಒಂಥರ ಮನೆಯೊಳಗೆ ಹಿಂಸೆ ಅಂತ ಅನಿಸುತ್ತೆ. ಸೊ ಇಲ್ಲಿ ನಾನು ಆ ಥರ ಏನೂ ಅನ್ನಿಸ್ಲಿಲ್ಲ. ಯಾಕೆಂದರೆ ಕಲರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಕಲರ್ ಕಾಂಬಿನೇಷನ್ಗಳು 12 ಪಿಲ್ಲರ್ ಹಾಕಿದ್ದಾರೆ, 12 ಚದರ ಇದೆ, ಕೆಂಪು ಇಟ್ಟಿಗೆ ಯೂಸ್ ಮಾಡಿದ್ದಾರೆ, ಆಲ್ ಓವರ್ ಟೀಕ್ ವುಡ್ ಯೂಸ್ ಮಾಡಿದ್ದಾರೆ. ನಾನು ಇವಾಗ ರ್ಯಾಂಪ್ ಮೇಲೆ ನಿಂತಿದ್ದೀನಿ, ಅಂದರೆ ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿಲಿ ನಿಂತಿದ್ದೀನಿ. ಬಕೆಟ್ ಶೇಪ್ ಗೇಟ್ ಮಾಡಿದ್ದಾರೆ, ಆ್ಯಂಟಿ ಸ್ಕಿಡ್ ಟೈಲ್ಸ್ ಇದೆ. ಬನ್ನಿ, ಇಲ್ಲೇ ಎಂಟ್ರೆನ್ಸಲ್ಲೇ ಇದು ಈಸ್ಟ್ ಫೇಸಿಂಗ್ ಆಗಿರೋದ್ರಿಂದ ಈಸ್ಟ್ ಫೇಸಿಂಗಲ್ಲೇ ಎಂಟ್ರೆನ್ಸಲ್ಲಿ ಸಂಪಿಟ್ಟಿದ್ದಾರೆ. ಇದು ಫಸ್ಟ್ ಫ್ಲೋರ್ಗೆ ಹೋಗಲಿಕ್ಕೆ ಈ ಕಡೆಯಿಂದ ಮೆಟ್ಲಿದೆ. ಸೊ ನೀವು ನೋಡ್ಬೋದು, ಸೇ ಅಬೌಟ್ ಒಂದು 6ರಿಂದ 8,000 ಲೀಟ್ರ್ ನೀರು ಹಿಡಿಸುವಂಥ ಸಂಪ್ ಮಾಡಿದ್ದಾರೆ. ಟೀಕ್ ಡೋರ್ ಇದೆ, ವಿಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಎಂಟ್ರೆನ್ಸಲ್ಲೇ ಇದನ್ನು ಎಂಟ್ರೆನ್ಸಲ್ಲಿದ್ದೀನಿ ನೋಡ್ಬೋದು. ನೀವು ಈಸಿಲಿ ಒಂದು 4ರಿಂದ 5 ಸೀಟ್ರ್ ಸೋಫಾನ ಹಾಕ್ಕೊಳ್ಳಿಕ್ಕೆ ಆಪ್ಷನ್ ಇದೆ. UPS ಪಾಯಿಂಟ್ ಬಿಟ್ಟಿದ್ದಾರೆ, ನೀವು ನೋಡ್ಬೋದು. ಸೀಲಿಂಗು ಬಹಳ ನೀಟ್ ಫಿನಿಶ್, ಕ್ಲೀನ್ ಫಿನಿಶ್ ಸೀಟಿಂಗು. ನನ್ನ ಹಿಂಭಾಗದಲ್ಲಿ TV ಕ್ಯಾಬಿನೆಟ್ ಇದೆ. ಬರೀ ಈಗ ನಾನು ನಿಮಗೆ ಅಡುಗೆ ಮನೆ ತೋರಿಸ್ತೀನಿ. ದಿಸ್ ಇಸ್ ದ ಕಿಚನ್ ಏರಿಯಾ. ವಾಸ್ತು ಪ್ರಕಾರವಾಗಿ, ವಾಸ್ತು ಅನುಗುಣವಾಗಿ ಮಾಡಿದ್ದಾರೆ. ಮುಂದೆ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಿ ಮೆಟ್ಲೇನಿದೆ, ಮೆಟ್ಲ್ ಕೆಳಗಡೆ ಸಿಲಿಂಡರ್ ಪಾಯಿಂಟ್ ಮಾಡಿದ್ದಾರೆ, ಅದಕ್ಕೆ ಲಾಕ್ಸ್ ಎಲ್ಲ ಹಾಕಿದ್ದಾರೆ. ಗ್ಯಾಸ್ ಇದೆ, ಗ್ಯಾಸ್ ಪಾಯಿಂಟ್ ಇಲ್ಲಿ ಈಗಾಗಲೇ ಅಳವಡಿಸಿದ್ದಾರೆ. ಮಾಡ್ಯುಲರ್ ಕಿಚನ್ ಇದೆ, ಸ್ಟೋರೇಜ್ ಸ್ಪೇಸ್ ಇದೆ. ಸೊ ಸಿಂಕ್ ಇದೆ, ವಾಟರ್ ಫಿಲ್ಟರ್ ಹಾಕ್ಕೊಳ್ಳಿಕ್ಕೆ ಪಾಯಿಂಟ್ ಸಹ ಮಾಡಿದ್ದಾರೆ. ನೋಡಿ, ಇದು 2 ರೂಮ್ ಇದೆ. ರೂಮ್ ನಂಬರ್ 1 ಮಧ್ಯದಲ್ಲಿ ಪೂಜಾ ರೂಮು, ರೂಮ್ ನಂಬರ್ 2 ನೀವು ನೋಡ್ತಾ ಇರೋ ರೂಮ್ ನಂಬರ್ 1 ಇದು. ಸೊ ವಾರ್ಡ್ರೋಬ್ಗಳೆಲ್ಲ ಆಗಿದೆ, ಮಾಡಿದ್ದಾರೆ. ಇದಾದ ನಂತರ ಪೂಜಾ ರೂಮು. ಇದು ಈಸ್ಟ್ ಫೇಸಿಂಗ್ ಮನೆ, ಈಸ್ಟ್ ಫೇಸಿಂಗ್ ಡೋರ್ ಇದೆ, ಇದು ಟೀಕ್ ಡೋರ್ ಹಾಕಿದ್ದಾರೆ. ಅದಾದ ನಂತರ ಇದು ಒಂದು ರೂಮ್ ಇದೆ. ಇದು ಸ್ವಲ್ಪ ಸ್ಪೇಷಿಯಸ್ ಆಗಿದೆ, ದೊಡ್ಡ ರೂಮು. ಮೊದಲೇ ರೂಮ್ ನಂಬರ್ 1ಕ್ಕಿಂತ ಈ ರೂಮ್ ಸ್ವಲ್ಪ ದೊಡ್ಡದಿದೆ. ಪ್ಲಸ್ ಇದರಲ್ಲಿ ನಿಮಗೆ ವಾರ್ಡ್ರೋಬ್ಸ್ ಇದೆ, ಮೇಲ್ಗಡೆ ಲಾಫ್ಟ್ ಇದೆ, ಕಿಟಕಿ ಕೊಟ್ಟಿದ್ದಾರೆ ಆ ಕಡೆ ಸೈಡಲ್ಲಿ. ಇಲ್ಲಿ ಒಂದು ಬಾತ್ರೂಮ್ ಇದೆ, ಸ್ನಾನದ ಕೋಣೆ. ಇದರ ಹಿಂಭಾಗದಲ್ಲಿ ಇಂಡಿಯನ್ ಬಾತ್ರೂಮ್ ಥರ ಇಂಡಿಯನ್ ಬಾತ್ರೂಮ್ ಮಾಡಿದ್ದಾರೆ, ಇಂಡಿಯನ್ ಸ್ಟೈಲ್ ಕಮೋಡ್. ಸೊ ಈ ಪ್ರಾಪರ್ಟಿ ಸೇಲ್ಗಿರೋದು 72 ಲಕ್ಷ ಸೆಲ್ಲಿಂಗ್ ರೇಟ್. ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ ಮೈಸೂರು ಶ್ರೀರಾಮ್ಪುರದಲ್ಲಿದೆ. ಸೊ ಒಂದು ಪೋರ್ಷನಲ್ಲಿ ನೀವಿದ್ಕೊಂಡು, ಅಂದರೆ ಒಂದು ಪೋರ್ಷನಲ್ಲಿ ನೀವಿದ್ಕೊಂಡು ಇನ್ನೊಂದು ಪೋರ್ಷನ್ನ ಬಾಡಿಗೆ ಕೊಡ್ಬೋದು. ಸೊ ಅಥವಾ ನೀವು ಎರಡನ್ನೂ ರೆಂಟ್ ಔಟ್ ಮಾಡ್ಬೋದು. ಸೊ ಯಾರು 2030 ನನಗೆ ರೆಂಟಲ್ ಇನ್ಕಮ್ ಎಕ್ಸ್ಪೆಕ್ಟ್ ಮಾಡ್ತಿರೋರು ಈ ಪ್ರಾಪರ್ಟಿನ ತೊಗೊಂಡು ರೆಂಟ್ ಕೊಡ್ಬೋದು. ಆ ಥರ 2 ಪ್ರಾಪರ್ಟಿ ಇದೆ. ಇದು ಮಾಲೀಕರು ಒಬ್ಬರೇ ಆಗಿರ್ತಾರೆ, ಏಕ ಸಮಯದಲ್ಲಿ 2 ವ್ಯಾಪಾರ ಮಾಡ್ಕೋಬೋದು, ಅಥವಾ ಒಂದನ್ನು ತಗೊಳ್ಳೋ ಇಲ್ಲಿ ಅವಕಾಶ ಇದೆ. ನಾನು ಇನ್ನೊಂದು ಪ್ರಾಪರ್ಟಿ, ಇನ್ನೊಂದು ಜಾಗದಲ್ಲಿ ತಿರ್ಗಾ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.